ಕಾಂಗ್ರೆಸ್ ಕಚೇರಿಗೆ ಒಬ್ಬ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಇದುವರೆಗೂ ನಿಮ್ಮ ಪ್ರತಿಕ್ರಿಯೆ ಇಲ್ಲ, ರಿಯಾಕ್ಟ್ ಮಾಡಿಲ್ಲ. ಅಲ್ಲ, ಈಗ ಪ್ರತಿಕ್ರಿಯೆ ಕೊಡೋದು ಏನು ದೊಡ್ಡದಲ್ಲ. ನಾನು ಊರಲ್ಲಿರಲಿಲ್ಲ. ಒಂದನೇದು, ನಾನು 2 ದಿವಸ ಡೆಲ್ಲಿಗೆ ಹೋಗಿದ್ದೆ. ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಫೋನ್ ಮಾಡಿ ಹೇಳಿದ್ದೆ, ನಾನು ಒಂದು ಪ್ರೆಸ್ ನೋಟ್ ಕೊಡಮ್ಮ ಇದ್ರ ಬಗ್ಗೆ ಅಂತೇಳಿ ಏನು ಹೇಳ್ಬೇಕಾಗಿತ್ತು ಅದನ್ನೆಲ್ಲ ಹೇಳಿದ್ದೀವಿ. ನೋಡಿ, ನಾವು ಕೂಡ ಸ್ಟ್ರೈಕ್ ಮಾಡಿದ್ದೀವಿ, ನಾವು ಅವ್ರ ಕಚೇರಿಗೆ ಹೋಗಿದ್ದೀವಿ. ಆ ರೀತಿ ನಾವು ನಡ್ಕೊಳ್ಳಿಲ್ಲ. ಆದ್ರೆ ಅವ್ರಿಗೆ ಅವ್ರ ಬುದ್ಧಿ ಎಷ್ಟೈತೆ ಅಷ್ಟರ ಮಟ್ಟಿಗೆ ಅವ್ರು ನಡ್ಕೊಂಡ್ರ ಅಷ್ಟೇ. ನಾವೇನು ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಲ್ಲ. ಸೋಮಣ್ಣ ಅವ್ರನ್ನ ಇವರು ಹಿಂಗ ಮಾಡಿದ್ರು, ಅವ್ರಿಗೂ ಕೂಡ ಚೇರ್ ತೋರಿದ್ರು. ಅವ್ರದಾದ್ರೂ ಒಂದು ಚೇರ್ ಸೋಮಣ್ಣವ್ರ ಇಶ್ಯೂನ ಬೇರೆ, ಅಲ್ಲಿ ಹೆಸರು ಹಾಕಿರಲಿಲ್ಲ, ಲೋಕಲ್ MLA ಒಂದು ಇದಿರಲಿಲ್ಲ ಪ್ರೋಟೋಕಾಲು, ಅದ್ರ ಸಲುವಾಗಿ ಕಾರ್ಯಕರ್ತರು ಮಾಡಿದ್ರು. ಇಲ್ಲ, ಅದು ಕಾನೂನು ಪ್ರಕಾರ ಹೋರಾಟ ಮಾಡಿವಿ. ನಾವೇನು ಇದನ್ನ ಮಾಡಿಲ್ಲ. ನಾವು ಚೇರ್ ಹೋರಾಟ ನಾವು ಅವ್ರ ಮೇಲೆ ಮಾಡಿಲ್ಲ. ಸುಳ್ಳು ಅಲ್ಲ. ನೀವು ಅಂದ್ರೆ ನಾ ಅದನ್ನ ಒಪ್ಪಲ್ಲ. ಕೇಂದ್ರ ಸಚಿವರು ನಮ್ಮ ಸಚಿವರೇ ಅವರು, ಈ ರಾಜ್ಯದ ಸಚಿವರೇ ನಮ್ಮವರೇ ಅವರು. ಆ ಸಚಿವರು ಬಂದಾಗ ನಾವು ಹಂಗೆ ಮಾಡಿಲ್ಲ. ಅಧಿಕಾರಿಗಳು ಈ ರೀತಿ ತಪ್ಪು ಮಾಡಿ ಸಚಿವರಿಗೆ ತೊಂದರೆ ಕೊಡ್ತಾರಂತ ನಾವು ಅದನ್ನ ಮಾಡಿದ್ರೆ ಕರೆಕ್ಟ್. ಇಲ್ಲ, ನಾವು ನಡ್ಕೊಂಡಾಗಲ್ಲ, ಅವ್ರು ನಡ್ಕೊಂತಿದ್ರೆ ನಡ್ಕೊಳ್ಳಿ ಅವರು. ನಾವೆಲ್ಲಿ ಮಾಡಿದ್ವಿ? ಇಲ್ಲ, ನಾವು ನಡ್ಕೊಂಡಿಲ್ಲ. ಅಧಿಕಾರಿಗಳ ಮೇಲೆ ನಮ್ದು ಒತ್ತಡ ಅಷ್ಟೇ. ವಿಚಾರ ಏನಂದ್ರೆ ಸರ್, ಈಗ ನೀವು ಲಿಂಗ್ಸೂರು ಭಾಗದವರು, ರಾಯಚೂರು ಭಾಗದವರು, ಈಗ ತುಂಗಭದ್ರಾ ಜಲಾಶಯದಲ್ಲಿ 37 TMC ನೀರಿದೆ ಸರ್. ಇವರು ಕಾಂಗ್ರೆಸ್ ಅವರು ರೈತರ ಪರವಾಗಿ ಇಲ್ಲ. ನೀವು ನೋಡಿ, ನಾವು ರೈತರ ಪರವಾಗಿ ಇರದಿದ್ರ ಆ 33 ಗೇಟು ಒಮ್ಗೆ ರಿಪ್ಲೇಸ್ ಮಾಡ್ತಿರಿಲ್ಲ. ನಾವು ವರ್ಷಕ್ಕೊಂದು 5-10 ಮಾಡ್ಬೋದಾಗಿತ್ತು. ಅದೆಲ್ಲ ಅವರು ನಾಟಕ ಮಾಡ್ತಾರ. ನಾವು ನಾಟಕ ಮಾಡಕ್ ಬರಲ್ಲ. ನಮಗೆ ಕಾಂಗ್ರೆಸ್ನವ್ರಿಗೆ ಏನಿದ್ರು ಇಲ್ಲ ಹಂಗ ಬೆಳೆ ಬಿಟ್ವಿ, ನೀರು ಬರ್ಲಿಲ್ಲ ಮತ್ತೆ ಮುಂದೆ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಈಗ ಎಲ್ಲಿಗೆ ಬಿಟ್ಟಿವಲ್ರಿ, ವಿಜಯನಗರ ಕಾಲೇಜ್ ಇಲ್ಲ ಬಿಟ್ಟಿವಿ. ನಿನ್ನೆ ಬಿಟ್ಟಿವ್ರಿ. ತಾವು ಇವತ್ತು ಹೋಗಿ ನೋಡ್ಬೇಡ್ರಿ. ಬೆಳಗ್ಗೆ ಬಿಟ್ಟಿವಿ. ನಿನ್ನೆ ಅಲ್ಲ, ಕೆನಾಲ್ 11 ಯಾವ್ದು ಇದೆಯಲ್ಲ, ಅಲ್ಲಿ ತನೂ ಬಿಡಕ್ ಹೇಳ್ತಿ. ನಿನ್ನೆ ನಾನು ಚೀಫ್ ಇಂಜಿನಿಯರ್ಗೆ ಮಾತಾಡಿ ಎಲ್ಲ ಅದನ್ನ ನೋಡಿನಿ. ಯಾಕಂದ್ರೆ ಮತ್ತೆ ನಾನು BJPಯ ಮುಖಂಡರಾದಂಥ ಸನ್ಮಾನ್ಯ ಪರಣ್ಣಮ್ಮನವರಿಗೆ ಫೋನ್ ಮಾಡಿ ಏನದು ಗಲಾಟೆ ನಮ್ಗೆ ಅರ್ಥ ಆಗಿಲ್ಲ ಅಂದಾಗ ಅವ್ರು ಹೇಳಿದ ನಂತರ ಚೀಫ್ ಇಂಜಿನಿಯರ್ಗೆ SCಗೆ ಎಲ್ಲರಿಗೂ ಮಾತಾಡಿ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಅಲ್ಲ ಅಧಿಕಾರಿಗಳು ತಮ್ಮ ವಿವೇಚನೆ ಮೇರೆಗೆ ಬಿಡ್ಬೋದು. ಇಲ್ಲ ನಿನ್ನೆ ಬಿಟ್ಟಾರ ನೋಡ್ರಿ. ಇಲ್ಲ ಅದು ಡೈರೆಕ್ಷನ್ ತಗೋತಾರ. ಅಧಿಕಾರಿ ಮಲ್ಲಿಗವಾಡ ಅವರು ವೇದಿಕೆ ಮೇಲೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ. ಇಲ್ಲ ರಾತ್ರಿ ಬಿಟ್ಟಾರ ನೋಡ್ರಿ, ಕೇಳ್ರಿ ನೀವು. ಅದೇ ಮಲ್ಲಿಗವಾಡ ಅವ್ರನ್ನ ಕೇಳ್ರಿ, ರಾತ್ರಿ ಬಿಟ್ಟಾರ ನೋಡ್ರಿ. 3 ಸಬಲರಿದ್ದಾರೆ, 3 ಯೋಗ್ಯರಿದ್ದಾರೆ. ಯಾರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಬಿಟ್ಟ ವಿಷಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.